ನಮ್ಮ ಕಾಲ್ ಸೆಂಟರ್ಗೆ ಫೋನ್ ಮಾಡಿಬಿಟ್ಟು ಈ ಥರ ಮಗು ಫೇಸ್ ನೋಡಬೇಕು, ನಾವು 3D 4D ಮಾಡಿ. ಇದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಡ್ತೀನಿ. ಯಾಕೆಂತಂದರೆ ನಮ್ಮ ಇಂಡಿಯಾದಲ್ಲಿ ಪರ್ಟಿಕ್ಯುಲರ್ಲಿ ಅಕಾರ್ಡಿಂಗ್ ಟು PCPNDT ಲಾ ಜಸ್ಟ್ ಪೇಷಂಟ್ ರಿಕ್ವೆಸ್ಟ್ ಮಾಡಿದ್ರೆ ನಾವು ಫೀಟಲ್ 3D 4D ಮಾಡೋಕ್ಕಾಗೋದಿಲ್ಲ. ಓಕೆ, ಕ್ಲೆಫ್ಟ್ ಲಿಪ್ ಇದೆ ಅಂದರೆ ತುಟಿ ಸೀಲ್ ಇದೆ, ಸೀಲ್ ತುಟಿ ಅಂಥದ್ದು ನಾವು 3D 4D ಮಾಡಿದಾಗ ಇನ್ನೂ ಕ್ಲಿಯರ್ ಆಗಿ ಕಾಣುತ್ತೆ, ಕನ್ಫರ್ಮೇಟ್ರಿ. ಸೊ ಆ ಥರ ಕೇಸಸ್ಸಲ್ಲಿ 3D 4D ಸಜೆಸ್ಟ್ ಮಾಡಿರ್ತಾರೆ. ಕೆಲವೊಂದ್ಸಲ ಕ್ಲಬ್ ಫುಟ್ ಬೆಂಡ್ ಆಗಿರುತ್ತೆ, ಅದನ್ನ ನಾವು ಕನ್ಫರ್ಮೇಟ್ರಿ ಆಗಿ 3D 4D ಈ ಥರ. ಸೊ ಸ್ಟ್ರಕ್ಚರಲ್ ಅಬ್ನಾರ್ಮಲಿಟಿ ನಮಗೆ 2D ರೋಟೀನ್ ಸ್ಕ್ಯಾನಲ್ಲಿ ಏನಿರುತ್ತೆ ಅದನ್ನ ಕನ್ಫರ್ಮೇಷನ್ಗೆ ನಾವು ಯೂಶಲಿ 3D 4D ಮಾಡ್ತೀವಿ. ಸ್ನೇಹಿತರೆ, ವೆಲ್ಕಮ್ ಟು ದಿಸ್ ಸೀರೀಸ್ ಆಫ್ ಪ್ರೆಗ್ನೆನ್ಸಿ ಸ್ಕ್ಯಾನ್ಸ್ ಅಥವಾ ಪ್ರೆಗ್ನೆನ್ಸಿ ಸ್ಕ್ಯಾನ್ ಮಾಸ್ಟರ್ ಕ್ಲಾಸ್ ಅಂತ ನಾವೇನ್ ಮಾಡ್ತಾ ಇದೀವಿ ಆ ಸೀರೀಸ್ಗೆ ಸ್ವಾಗತ. ಇದು ಎಪಿಸೋಡ್ ನಂಬರ್ 7. ಇದರಲ್ಲಿ ನಾನು ಫೀಟಲ್ 3D 4D ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಫೀಟಲ್ 3D 4D ಇದು ತುಂಬಾ ಜನ ತಪ್ಪರ್ಥ ಮಾಡ್ಕೊಂಡಿದ್ದಾರೆ. ಏನಂತಂದ್ರೆ ಫೀಟಲ್ 3D 4D ಮಾಡಿಸಿದ್ರೆ ನಮಗೆ ಮಗು ಚೆನ್ನಾಗಿ ಕಾಣುತ್ತೆ, ಮಗು ಫೇಸ್ ಕ್ಲಿಯರ್ ಆಗಿ ಕಾಣುತ್ತೆ, ರಿಯಲ್ ಫೇಸ್ ತರ ಕಾಣುತ್ತೆ, ಜಸ್ಟ್ ಇದೊಂದೇ ತಲೆಯಲ್ಲಿ ಉಳ್ಬಿಡಿದೆ. ಹಾಗಾಗಿ ತುಂಬಾ ಸಲ ಏನ್ ಮಾಡ್ತಾರೆ, ನಮ್ಮ ಕಾಲ್ ಸೆಂಟರ್ಗೆ ಫೋನ್ ಮಾಡ್ಬಿಟ್ಟು ಈ ತರ ಮಗು ಫೇಸ್ ನೋಡ್ಬೇಕು, ನಾವು 3D 4D ಮಾಡಿ. ಇದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಡ್ತೀನಿ. ಯಾಕೆಂತಂದ್ರೆ ನಮ್ಮ ಇಂಡಿಯಾದಲ್ಲಿ ಪರ್ಟಿಕ್ಯುಲರ್ಲಿ ಅಕಾರ್ಡಿಂಗ್ ಟು PCPNDT ಲಾ ಜಸ್ಟ್ ಪೇಷಂಟ್ ರಿಕ್ವೆಸ್ಟ್ ಮಾಡಿದ್ರೆ ನಾವು ಫೀಟಲ್ 3D 4D ಮಾಡೋಕ್ಕಾಗೋದಿಲ್ಲ. ಸೊ ಫೀಟಲ್ 3D 4D ನಿಮ್ಮ ಗೈನಕಾಲಜಿಸ್ಟ್ ಏನಿರ್ತಾರೆ ಅವರು ಪ್ರಿಸ್ಕ್ರೈಬ್ ಮಾಡಿರ್ಬೇಕು. ಯೂಶಲಿ ಯಾವಾಗ ಪ್ರಿಸ್ಕ್ರೈಬ್ ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ಓಕೆ ಕ್ಲೆಫ್ಟ್ ಲಿಪ್ ಇದೆ ಅಂದ್ರೆ ತುಟಿ ಸೀಲ್ ಇದೆ, ಸೀಲ್ ತುಟಿ ಅಂಥದ್ದು ನಾವು 3D 4D ಮಾಡಿದಾಗ ಇನ್ನೂ ಕ್ಲಿಯರ್ ಆಗಿ ಕಾಣುತ್ತೆ, ಕನ್ಫರ್ಮೇಟ್ರಿ. ಸೊ ಆ ಥರ ಕೇಸಸ್ಸಲ್ಲಿ 3D 4D ಸಜೆಸ್ಟ್ ಮಾಡಿರ್ತಾರೆ. ಕೆಲವೊಂದ್ಸಲ ಕ್ಲಬ್ ಫುಟ್ ಬೆಂಡ್ ಆಗಿರುತ್ತೆ, ಅದನ್ನ ನಾವು ಕನ್ಫರ್ಮೇಟ್ರಿ ಆಗಿ 3D 4D ಈ ಥರ. ಸೊ ಸ್ಟ್ರಕ್ಚರಲ್ ಅಬ್ನಾರ್ಮಲಿಟಿ ನಮಗೆ 2D ರೋಟೀನ್ ಸ್ಕ್ಯಾನ್ ಏನಿರುತ್ತೆ ಅದನ್ನ ಕನ್ಫರ್ಮೇಷನ್ಗೆ ನಾವು ಯೂಶಲಿ 3D 4D ಮಾಡ್ತೀವಿ. ಅಫ್ಕೋರ್ಸ್ 3D 4D ಮಗು ಫೇಸ್ ಎಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ, ಬಟ್ ಆಸ್ ಪರ್ ಲಾ ಜಸ್ಟ್ ಫೇಸ್ ನೋಡೋಕೆ ಇಲ್ಲ ಬೇರೆ ಸ್ಟ್ರಕ್ಚರ್ಗಳನ್ನ ನೋಡೋಕೆ ನಾವು 3D 4D ಮಾಡೋ ಹಾಗಿಲ್ಲ ಸ್ನೇಹಿತರೆ. ಇದನ್ನ ನೀವು ಕರೆಕ್ಟಾಗಿ ಅರ್ಥಕೋಬೇಕು. ಸೊ ಇದ್ರ ಬಗ್ಗೆ ಕ್ಲಾರಿಟಿ ಇರಿ. ಓಕೆ, ನೆಕ್ಸ್ಟ್ ಇದಕ್ಕೆ ಪ್ರಿಪ್ರೇಷನ್ ಏನು? ಒಂದು, ನಾನು ಯಾವಾಗಲೂ ಹೇಳೋ ಹಾಗೆ ಪ್ರೆಗ್ನೆನ್ಸಿ ಸ್ಕ್ಯಾನ್ ಬೇಕಾಗಿರೋ ಹಾಗೆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಬೇಕು, 3D 4D ಅಂತ ಮೆನ್ಷನ್ ಮಾಡಿರಬೇಕು, ನಿಮ್ದು ID ಅಂಡ್ ಅಡ್ರೆಸ್ ಪ್ರೂಫ್ ಅಂಡ್ ಓಲ್ಡ್ ರಿಪೋರ್ಟ್ಸ್. ಅಂಡ್ ಇದಕ್ಕೆ ಮದರ್ ಪ್ರಿಪ್ರೇಷನ್ ಏನು ಬೇಡ, ಆರಾಮಾಗಿ ಊಟ ಮಾಡ್ಕೊಂಡು ಬರ್ಬೋದು, ಫುಲ್ ಬ್ಲಾಡರ್ ಅವಶ್ಯಕತೆ ಇಲ್ಲ. ಯೂಶಲಿ 3D 4D ಮಾಡಬೇಕಾದ್ರೆ ಸ್ಕ್ಯಾನ್ ಸೆಂಟ್ರಲ್ಲಿ ಅನಾಮಲಿ ಸ್ಕ್ಯಾನ್ ತರನೇ ಇದನ್ನು ಸಹ ತುಂಬಾ ಟೈಮ್ ಇರುತ್ತೆ. ಯಾಕಂದ್ರೆ ಮಗು ಫೇಸ್, ಫಾರ್ ಎಕ್ಸಾಂಪಲ್ ಈಗ ಓಕೆ ಮಗು ಫೇಶಿಯಲ್ ಏನೋ ಅಬ್ನಾರ್ಮಾಲಿಟಿ ಇತ್ತು ಅಂತಂದ್ರೆ ಮಗು ಫೇಸ್ ನಾವು ಫೋಕಸ್ ಮಾಡಿ. ಇದು ಹೆಂಗೆ ಅಂತಂದ್ರೆ ನಾವು ಓಕೆ ಫೋಟೋ ತೆಗಿಯೋತರ, ಫೋಟೋ ಚೆನ್ನಾಗಿ ಬರ್ಬೇಕಂದ್ರೆ ನಾವು ಕ್ಯಾಮ್ರಾಗೆ ಪೋಸ್ ಕೊಡಬೇಕು. ಓಕೆ ನಮ್ಮ ಫೇಸ್ ನ ಕ್ಯಾಮ್ರಾಗೆ ತೋರಿಸ್ಬೇಕಲ್ವಾ, ಅವಾಗ ನಮ್ಮ ಫೇಸ್ ಚೆನ್ನಾಗಿ ಬರುತ್ತೆ. ಅದೇ ತರನೇ ಸೊ ನಾವು ಸ್ಕ್ಯಾನ್ ಮಾಡ್ಬೇಕಾದ್ರೆ ನಮ್ಮ ಪ್ರೋಬ್ ಕಡೆಗೆ ಮಗು ಫೇಸ್ ತಿರುಗಿರ್ಬೇಕು, ಅವಾಗ ಫೇಸ್ನ ನಾವು ಕ್ಲಿಯರ್ ಆಗಿ ಕ್ಯಾಪ್ಚರ್ ಮಾಡ್ಬೋದು. ಅಕಸ್ಮಾತ್ ಮಗು ಉಲ್ಟಾ ತಿರುಗಿದ್ರೆ ನಾವು 3D 4D ಮಾಡೋಕ್ಕಾಗಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ, ಪೇಷಂಟ್ಗೆ ವಾಕ್ ಮಾಡೋಕ್ಕೆ ಹೇಳ್ತೀವಿ, ಹೋಗಿ ಸ್ವೀಟ್ಸ್ ಏನಾದ್ರು ತಿನ್ಕೊಂಡು ಬನ್ನಿ ಅಂತ ಹೇಳ್ತೀವಿ. ಸೊ ಮಗು ತಿರುಗೋವರೆಗೂ ವೆಯ್ಟ್ ಮಾಡಬೇಕು, ಅವಾಗ ನಾವು 3D 4D ಕ್ಲಿಯರ್ ಪಿಕ್ಚರ್ ಬರುತ್ತೆ. ಹಾಗಾಗಿ ತುಂಬ ಸಲ ಟೈಮ್ ಕನ್ಸ್ಯೂಮಿಂಗ್ ಇದು. ಕೆಲವೊಂದ್ಸಲ ನೆಕ್ಸ್ಟ್ ಡೇ ಬರೋಕ್ಕೆ ಹೇಳ್ತೀವಿ, ನೆಕ್ಸ್ಟ್ ವೀಕ್ ಬರೋಕ್ಕೆ ಹೇಳ್ತೀವಿ. ಸೊ ಇದೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಯೂಶಲಿ 3D 4D ಮಾಡಿದಾಗ ಗ್ರೋತ್ ಸ್ಕ್ಯಾನ್ ಮಾಡ್ತೀವಿ, ಅದ್ರ ಜೊತೆ 3D 4D ನಾವು ಆ್ಯಡ್ ಮಾಡಿ ಸೊ ಆ ಅಬ್ನಾರ್ಮಾಲಿಟಿ ಏನಿದೆ ಅದನ್ನ ನಾವು ರಿಪೋರ್ಟಲ್ಲಿ ಮೆನ್ಷನ್ ಮಾಡಿರ್ತೀವಿ. ಸೊ ಸ್ಕ್ಯಾನ್ ಆದಮೇಲೆ ನಿಮಗೆ ತೋರಿಸ್ತೀವಿ. ಆ್ಯಕ್ಚುಲಿ ಈಗ ರಿಯಲ್ ಫೇಸ್ ಥರನೇ ಕಾಣುತ್ತೆ. ಸೊ ಅದ್ರಲ್ಲಿ ಏನಾದ್ರು ಅಬ್ನಾರ್ಮಾಲಿಟಿ ಇತ್ತು ಅಂದರೆ ನಾವು ನಿಮಗೆ ಒಟ್ಟು ಏನಿದೆ ಅಂತ ಎಕ್ಸ್ಪ್ಲೈನ್ ಮಾಡಿ ಅದ್ರದ್ದು ಇಮೇಜಸ್ ಎಲ್ಲ ಕೊಡ್ತೀವಿ, ಪ್ಲಸ್ ರಿಪೋರ್ಟನ್ನು ಸಹ ನಾವು ಕೊಟ್ಟು ಅದ್ರಲ್ಲಿ ಮೆನ್ಷನ್ ಮಾಡಿರ್ತೀವಿ. ನೀವು ಆ ರಿಪೋರ್ಟ್ನ ತಗೊಂಡು ಡಾಕ್ಟರ್ ಹತ್ರ ಹೋಗಿ ತೋರಿಸಿದಾಗ ಅಕಾರ್ಡಿಂಗ್ಲಿ ಅವ್ರು ನಿಮಗೆ ಟ್ರೀಟ್ಮೆಂಟ್ನ ಸಜೆಸ್ಟ್ ಮಾಡ್ತಾರೆ. ಸೊ ಈ ವಿಡಿಯೋದಲ್ಲಿ ಬೇಸಿಕ್ಲಿ ನಾನು ಏನು ಹೇಳಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂತಂದ್ರೆ ಜಸ್ಟ್ ಕಪ್ಪಲ್ಗೆ ಅಥವಾ ಮದರ್ ಫಾದರ್ಗೆ ಬೇಕು ಅಂತ ನಾವು ರೊಟೀನ್ ಆಗಿ 3D 4D ಮಾಡೋಕ್ಕಾಗಲ್ಲ. ಆಸ್ ಪರ್ ಇಂಡಿಯನ್ ಲಾ ಟು ಕನ್ಫರ್ಮ್ ದ ಅಬ್ನಾರ್ಮಾಲಿಟಿ ವಿಚ್ ವಾಸ್ ಸೀನ್ ಅಂದ್ರೆ 2D ಸ್ಕ್ಯಾನ್ ಏನಾದ್ರು ಅಬ್ನಾರ್ಮಾಲಿಟಿ ಇದ್ದಾಗ ಅದನ್ನ ಕನ್ಫರ್ಮೇಷನ್ ನಾವು 3D 4D ಮಾಡ್ತೀವಿ ಸ್ನೇಹಿತರೆ. ಸೊ ಈ 3D 4D ಇಟ್ಸ್ ಅನ್ ಅಡ್ವಾನ್ಸ್ ಟೆಕ್ನಾಲಜಿ. ತುಂಬಾ ಸೆಂಟ್ರಲ್ಲಿ ಈ 3D 4D ಟೆಕ್ನಾಲಜಿ ಇರುವಂತ ಮೆಷಿನ್ಸ್ ಇರೋದಿಲ್ಲ. ನಿಸರ್ಗದಲ್ಲಿ ಅಫ್ಕೋರ್ಸ್ ಇದೆ, ನಾವು ರೊಟೀನ್ ಆಗಿ ಮಾಡ್ತೀವಿ, ಬಟ್ ತುಂಬಾ ಕಡೆ ಇರೋದಿಲ್ಲ. ಅಂತ ಟೈಮಲ್ಲಿ ನೀವೇನ್ ಮಾಡಿ, ಯಾವ ಸೆಂಟ್ರಲ್ ಫೆಸಿಲಿಟಿ ಇದೆ ಇನ್ ಡಾಕ್ಟರ್ ಏನಾದ್ರು ಸಜೆಸ್ಟ್ ಮಾಡಿದ್ರೆ ಅಲ್ಲಿ ಹೋಗಿ ಇದನ್ನ ಮಾಡಿಸ್ಕೋಬಹುದು ಸ್ನೇಹಿತರೆ. ಸೊ ಹಾಗಾಗಿ ನಾವು ನಿಸರ್ಗದಲ್ಲಿ ನಾವು ಯಾವ ತರ ಅಂತಂದ್ರೆ ಪ್ರೆಗ್ನೆನ್ಸಿ ರಿಲೇಟೆಡ್ ಏನೇ ಸ್ಕ್ಯಾನ್ಸ್ ಇದೆ ಎಲ್ಲ ನಾವು ಮಾಡ್ತೀವಿ. ಅದರ ರಿಲೇಟೆಡ್ ಅಥವಾ ಅದಕ್ಕೆ ರಿಲೇಟೆಡ್ ಎಕ್ವಿಪ್ಮೆಂಟ್ಸ್ ನ ಹೈ ಅಂಡ್ ಎಕ್ವಿಪ್ಮೆಂಟ್ಸ್ ನಾವು ಪ್ರೊಕ್ಯೂರ್ ಮಾಡ್ಕೊಂಡು ಸೊ ಪ್ರೆಗ್ನೆನ್ಸಿ ಅಂತ ಬಂದಾಗ ರಿಲೇಟೆಡ್ ಸ್ಕ್ಯಾನ್ಸ್ A to Z ನಮ್ಮಲ್ಲಿ ಮಾಡ್ತೀವಿ ಸ್ನೇಹಿತರೆ. ಆಮೇಲೆ ಇನ್ನೊಂದು ಸ್ನೇಹಿತರೆ ಏನಂತಂದ್ರೆ ತುಂಬಾ ಜನರಲ್ಲಿ ಯಾವ ತರ ನಂಬಿಕೆ ಇದೆ ಅಂತಂದ್ರೆ ಓಕೆ 3D 4D ಮಾಡಿದ ತಕ್ಷಣ ಮಗುದು ಜೆಂಡರ್ ಏನು ಅಂತ ಗೊತ್ತಾಗುತ್ತೆ, ಮಗು ಗಂಡು ಹೆಣ್ಣು ಇದ್ರ ಬಗ್ಗೆ ಐಡಿಯಾ ಬರುತ್ತೆ ಅಥವಾ ಗೊತ್ತಾಗ್ಬಿಡುತ್ತೆ ಅನ್ನೋ ಅಂತ ತಿಳಿಯೋದು. ನೋ, 3D 4D ಸ್ಕ್ಯಾನ್ ಮಾಡೋದೇ ನಾನು ಮೊದಲೇ ಹೇಳಿರೋ ಹಾಗೆ ಆ ಒಂದು ಉದ್ದೇಶಕ್ಕೆ, ಜೆಂಡರ್ ಡಿಟರ್ಮಿನೇಷನ್ ಅಲ್ಲ. ಇದು ಆಸ್ ಪರ್ ಲಾ ಇಟ್ ಇಸ್ ಇಲ್ಲೀಗಲ್ ಅಂಡ್ ನಮ್ಮ ನಿಸರ್ಗದಲ್ಲಿ ಅದನ್ನ ನಾವು ಮಾಡೋದಿಲ್ಲ. ಸೊ ಅದೇ ಸ್ನೇಹಿತರೆ, ನಾನು ಯಾವಾಗಲೂ ರಿಕ್ವೆಸ್ಟ್ ಮಾಡೋ ತರ ಆದಷ್ಟು ವಿಡಿಯೋಸ್ನ ಶೇರ್ ಮಾಡಿ ನಮಗೆ ಹೆಲ್ಪ್ ಮಾಡಿ ಅಂಡ್ ನಮ್ಮ ಪೇಜ್ನ ಅಥವಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.